ನಮಸ್ಕಾರ ಎಲ್ಲರಿಗೆ. ಎಲ್ಲರೂ ಹೇಗಿದ್ದೀರಿ? ಚೆನ್ನಾಗಿದ್ದೀರಿ ಅಂತ ನಾನು ಅನ್ಕೊಂತ ಇದ್ದೀನಿ. ನಾನಂತೂ ಸಖತ್ತಾಗಿದ್ದೀನಿ. ಇವತ್ತು ಬಂದಿರೋ ವಿಷಯ ಏನಪ್ಪ ಅಂದರೆ, ನ್ಯೂಜಿಲೆಂಡ್ ವರ್ಸಸ್ ಇಂಡಿಯಾ ಎರಡನೇ ಮ್ಯಾಚು. ಫಸ್ಟ್ನೇ ಮ್ಯಾಚು ನೋಡಿ ವೀಡಿಯೋ ಮಾಡೋಕ್ಕಾಗಿರಲಿಲ್ಲ. ಎರಡನೇ ಮ್ಯಾಚ್ ನೋಡಿದ ಮೇಲೆ ವೀಡಿಯೋ ಮಾಡಲೇಬೇಕು. ಯಾಕಂದರೆ ಆ ಥರ ಮ್ಯಾಚ್ ಆಡ್ಕೊಂಬಂದರು ನಿನ್ನೆ. ಎರಡೂ ಅದೇ ಥರ ಗೆದ್ಕೊಂಬಂದರು. ಅದರಿಂದ ಎರಡನೇ ಸಲ ವೀಡಿಯೋ ಮಾಡದಿದ್ರೆ ಚೆನ್ನಾಗಿರಲ್ಲ, ಮಾಡ್ಬೇಕಂತೇಳಿ ವೀಡಿಯೋ ಮಾಡೋಕ್ಕೆ ಬಂದಿದ್ದೀನಿ. ಯಾರು ಹೇಗಿದ್ದೀರಿ? ಯಾರೆಲ್ಲ ಮ್ಯಾಚ್ ನೋಡಿದಿರಿ? ಇದುವರೆಗೆ ವಿಷಯಕ್ಕೆ ಹೋಗೋಕ್ಕಿಂತ ಮುಂಚೆ ನನ್ನ ಚಾನಲನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಮೇಲೆ ಕಾಮೆಂಟ್ ಮಾಡಿ, ವಿಡಿಯೋ ಪೂರ್ತಿ ನೋಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ಇದೇ ರೀತಿ ಸಪೋರ್ಟ್ ಮಾಡಿ. ಕೇವಲ 12 ಸಬ್ಸ್ಕ್ರೈಬರ್ ಇದ್ದಾಗ ನಾನು ಚಾನಲಲ್ಲಿ ವಿಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತು ಹತ್ರ 100 ಸಬ್ಸ್ಕ್ರೈಬರ್ ಇದ್ದಾರೆ. ಅದರಿಂದ ಇನ್ನೂ ಇದೇ ಥರ ಸಪೋರ್ಟ್ ಮಾಡ್ತೀರಂತ ನಾನು ನಿಮ್ಮನ್ನು ನಂಬ್ಕೊಂಡಿದ್ದೀನಿ. ನಂಬಿಕೆ ನನಗಿದೆ, ನೀವು ಮಾಡ್ತೀರಿ ಸಪೋರ್ಟ್ ಅಂತೇಳಿ. ಆಮೇಲೆ ವಿಷಯಕ್ಕೆ ಹೋಗೋದಾದರೆ, ಮೊನ್ನೆ ದಿನ ಮ್ಯಾಚು ನಾವು ವೀಡಿಯೋ ಮಾಡೋಕ್ಕಾಗಿಲ್ಲ ಅಂತ ಹೇಳಿದ್ನಲ್ಲ, ಅವತ್ತು ಕೂಡ ಇಂಡಿಯಾದವ್ರು ಚೆನ್ನಾಗಿ ಆಡಿ ಮ್ಯಾಚ್ ಗೆದ್ಕೊಂಬಂದರು. ಒಳ್ಳೆ ದೊಡ್ಡ ಟಾರ್ಗೆಟ್ ಅವ್ರು ಕೊಟ್ಟಿದ್ದರು. ಅವರು ಆ ಟಾರ್ಗೆಟನ್ನು ರೀಚ್ ಆಗೋಕ್ಕೆ ಸಾಧ್ಯವಾಗಲಿಲ್ಲ. ಫಸ್ಟ್ನೇ ಮ್ಯಾಚು ನಮ್ಮವರು T20ಯಲ್ಲಿ ವಿನ್ ಆದರು. ಇದು ಎರಡನೇ ಮ್ಯಾಚು. ನಿನ್ನೆ ನಡೆದಿರೋದು ಎರಡನೇ ಮ್ಯಾಚಲ್ಲಿ. ಅವರು ಫಸ್ಟು ಬ್ಯಾಟಿಂಗ್ ಮಾಡಿ ಒಳ್ಳೆ ದೊಡ್ಡ ಸ್ಕೋರೇ ಕೊಟ್ಟಿದ್ರು ಅಂತ ಹೇಳ್ಬೋದು. 208 ರನ್ನನ್ನು ಹೊಡೆದು 6 ವಿಕೆಟ್ಗಳನ್ನು ಕಳೆದುಕೊಂಡಿದ್ರು 20 ಓವರ್ಗಳಲ್ಲಿ. 50 ಮೇಲೆ ಯಾರು ಆಡದೇ ಇದ್ರೂ ಎಲ್ಲರೂ ಮೀಡಿಯಮ್ ಆಗಿ ಆಡಿ ಎಲ್ಲರೂ ಸೇರಿ ಒಂದು ಒಳ್ಳೆ ಟಾರ್ಗೆಟ್ ಅಂತಲೇ ಹೇಳ್ಬೋದು. ಈ T20ಯಲ್ಲಿ 208 ರನ್ನನ್ನು ಅವ್ರು ಹೊಡೆದು 209 ರನ್ನನ್ನು ಟಾರ್ಗೆಟು ಇಂಡಿಯಾದವ್ರಿಗೆ ಕೊಟ್ಟಿದ್ದರು. ಅದು ದೊಡ್ಡ ಟಾರ್ಗೆಟ್. ಅದೇನು T20ಯಲ್ಲಿ ಸಣ್ಣ ಟಾರ್ಗೆಟ್ ಅಂತೇನಿಲ್ಲ. ಅವ್ರ ಕಡೆನೇ ಮ್ಯಾಚ್ ಇತ್ತಂತ ಹೇಳ್ಬೋದು. ನಾವು ಬ್ಯಾಟಿಂಗ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಅದಾದಮೇಲೆ ನಮ್ಮ ಇಂಡಿಯಾದವರು ಬ್ಯಾಟಿಂಗ್ ಸ್ಟಾರ್ಟ್ ಮಾಡಿದರು. ಸ್ಟಾರ್ಟ್ ಮಾಡಿದ ಮೇಲೆ ನಾವು ಫುಲ್ಲು ನಾವು ಟೋಟಲ್ 240 ಮೇಲೆ ಆಡಿರೋರು, 30 ಮೇಲೆ ಆಡಿರೋರು, ಇದೇನು ದೊಡ್ಡ ಲೆಕ್ಕಲ್ಲ ಅಂತ ನಾವು ಅಂದ್ಕೊಂಡಿದ್ದೀವಿ. ಆದರೆ ಬರ್ತಿದ್ದಂಗೆ ಸಂಜು ಸ್ಯಾಮ್ಸನ್ ಫಸ್ಟ್ ಬಾಲ್ಗೆ 6 ಹೊಡೆಯೋ ಪ್ರಯತ್ನದಲ್ಲಿ ಜಸ್ಟ್ ಮಿಸ್ ಆಗಿ 6 ಹೋಯಿತು. ಆಮೇಲೆ ಅದೇ ಓವರಲ್ಲಿ ಕೊನೆ ಬಾಲ್ನಲ್ಲಿ ಅವರು ವಿಕೆಟ್ ಕಳ್ಕೊತಾರೆ. ಒಂದು ಸ್ವಲ್ಪ ನಿರಾಶೆ ಆಯಿತು. ತಿರ್ಗಾ ಎರಡನೇ ಓವರಲ್ಲಿ ಫಸ್ಟ್ ಬಾಲಲ್ಲೇ ಅಭಿಷೇಕ್ ಶರ್ಮಾ ಅವರು ಕೂಡ ಫಸ್ಟ್ ಬಾಲಲ್ಲೇ 6 ಹೊಡೆಯೋದು ಅವರು ಒಂದು ಅಭ್ಯಾಸ. ಫಸ್ಟ್ ಬಾಲಲ್ಲೇ 6 ಹೊಡಿಬೇಕಂತ ಹೋಗಿ ಅವರು ಕೂಡ ಬೌಂಡ್ರಿಯಲ್ಲಿ ಪಕ್ಕದಲ್ಲೇ ಒಂದು ಕ್ಯಾಚನ್ನು ಕೊಟ್ಟು ಅವರು ಔಟ್ ಆಗ್ತಾರೆ. ಫಸ್ಟ್ ಬಾಲ್ಗೆ ಅವರು 0 ರನ್ ಮಾಡಿ ಔಟ್ ಆಗ್ತಾರೆ. ಅಂದರೆ 1 ಓವರ್ 1 ಬಾಲಿನಲ್ಲೇ 2 ವಿಕೆಟ್ಗಳನ್ನು, ದೊಡ್ಡ ಸ್ಟಾರು ಆಟಗಾರರು 2 ಮೇನ್ ವಿಕೆಟ್ಗಳನ್ನು, ಓಪನರ್ಗಳನ್ನು ಕಳೆದುಕೊಂಡಾಗ ಎಂಥ ಸಂಕಷ್ಟ ಎದುರಾಗ್ತದೆ ಅಂದರೆ ಟೀಮಿಗೆ. ಈ ಮಿಕ್ಕಿರೋ ಪ್ಲೇಯರ್ಸ್ಗಳಿಗೆ ತುಂಬ ಒತ್ತಡ ಬೀಳುತ್ತೆ. 1 ಓವರ್ 1.1 ಓವರಲ್ಲಿ 2 ವಿಕೆಟ್ ಕಳೆದುಕೊಂಡು ಕೇವಲ 6 ರನ್ ಮಾಡಿರ್ತಾರೆ. ಆ ಟೈಮಲ್ಲಿ ಸೂರ್ಯಕುಮಾರ್ ಯಾದವ್, ಇಶಾನ್ ಕಿಶನ್ ಒಂದು ಒಳ್ಳೆ ಪಾರ್ಟ್ನರ್ಶಿಪ್ಪನ್ನು ಬಿಲ್ಡ್ ಮಾಡ್ತಾರೆ. ನೀವು ನೋಡಿರ್ತೀರಿ ಇಶಾನ್ ಕಿಶನ್ ಆಟ ನೋಡ್ಬೇಕಾಗಿ. ನಿನ್ನೆ ಕಡೆ ಹೊಡೆದ್ರು 4, ಯಾವ ಕಡೆ ಹೊಡೆದ್ರು 6. ಟೋಟಲ್ 11 4, 4 6 ಇಶಾನ್ ಕಿಶನ್ ಅವರು 32 ಬಾಲಿನಲ್ಲಿ 76 ರನ್ ಹೊಡಿತಾರೆ. ಅದಾದ ಮೇಲೆ ಸೂರ್ಯಕುಮಾರ್ ಯಾದವ್ ಕೂಡ ಇಶಾನ್ ಕಿಶನ್ ಹಾಫ್ ಸೆಂಚುರಿ ಮಾಡಿದರು. ಒಳ್ಳೆ ಬೇಗ ಕೇವಲ 21 ಬಾಲಲ್ಲೇ ಹಾಫ್ ಸೆಂಚುರಿ ಇಶಾನ್ ಕಿಶನ್ ಮಾಡಿದರು. ಆಮೇಲೆ ಸೂರ್ಯಕುಮಾರ್ ಯಾದವ್ ಕೂಡ ಫಸ್ಟಿಗೆ ಸ್ಟಾರ್ಟಿಂಗಲ್ಲಿ ಒಂದೊಂದೇ ವಿಕೆಟ್ಗಳು ಬಿದ್ದಿದ್ವು. ಆ ಟೈಮಲ್ಲಿ 2 ವಿಕೆಟ್ ಕಳ್ಕೊಂಡ್ರು ಕೂಡ ಇಶಾನ್ ಕಿಶನ್ ಯಾವ ಕಡೆ ಅದ್ರ ಬಗ್ಗೆ ಯೋಚನೆ ಮಾಡಿದರೆ ನಾನಿರೋವರೆಗೆ ಏನು ತೊಂದರೆ ಇಲ್ಲ ಅಂತೇಳಿ ಅವರು ತುಂಬ ಸ್ಪೀಡಲ್ಲಿ ಆಡ್ಕೊಂಬಂದರು. ಆದರೆ ಸೂರ್ಯಕುಮಾರ್ ಯಾದವ್ ಅವರು ಒಂದು ಸ್ವಲ್ಪ ಫಸ್ಟಿಗೆ ಸ್ಟಾರ್ಟಿಂಗಲ್ಲಿ ನಿಧಾನ ಆಡ್ಕೊಂಬಂದು ಆಮೇಲೆ ಸ್ಟಾರ್ಟ್ ಮಾಡಿದರು. ಒಂದೇ ಓವರಲ್ಲಿ 24 ರನ್ ಹೊಡೆದ್ರು, ಒಂದು ವೈಡ್ ಕೂಡ ಬಂತು. 25 ರನ್ ಒಂದು ಓವರಲ್ಲಿ ಬಂತು. ಸೂರ್ಯಕುಮಾರ್ ಅವರು ಇಶಾನ್ ಕಿಶನ್ 50 ಆದಮೇಲೆ ಸೂರ್ಯಕುಮಾರ್ ಯಾದವ್ ಅವರು ಸ್ಟಾರ್ಟ್ ಮಾಡಿದರು ಬ್ಯಾಟಿಂಗು, ಸ್ಪೀಡ್ ಆಡೋದನ್ನು. ಅವಾಗ ನೋಡ್ತೀವಿ ಯಾವ ಕಡೆ ಒಂದೇ ಓವರಲ್ಲಿ ಎಕ್ಕಡೆ ಹೊಡೆದ್ರೆ 4, ಎಕ್ಕಡೆ ಹೊಡೆದ್ರೆ 6. ಕೇವಲ 1 ಓವರಲ್ಲೇ 24 ರನ್ ಹೊಡಿತಾರೆ. ಅದರಲ್ಲಿ ಒಂದು ವೈಡ್ ಕೂಡ ಬರ್ತದೆ. 4 4, 1 6, 2 ರನ್ನು, ಒಂದು ಸಿಂಗಲ್ ವೈಡ್ ಕೂಡ ಬರುತ್ತೆ. ಅದರಿಂದ 25 ರನ್ ಬರುತ್ತೆ. ಆವಾಗ ಮ್ಯಾಚ್ ಎಲ್ಲ ಫುಲ್ಲು ನಮ್ಮ ಕಡೆ ಟರ್ನ್ ಆಯ್ತು ಅಂತ ಹೇಳ್ಬೋದು. ಅದಾದಮೇಲೆ ಇಬ್ಬರು ಪಾರ್ಟ್ನರ್ಶಿಪ್ಪಲ್ಲಿ ಬಂದಿರೋದು ಟೋಟಲ್ 48 ಬಾಲಲ್ಲಿ 122 ರನ್ ಬರುತ್ತೆ. ದೊಡ್ಡ ಸ್ಕೋರೇ ಬರುತ್ತೆ. ಆವಾಗ ಏನು ಇನ್ನು ಭಯಪಡೋ ಅವಶ್ಯಕತೆನೇ ಇರಲಿಲ್ಲ ಅಂತೇಳಿ ಒಳ್ಳೆ ಬ್ಯಾಟಿಂಗನ್ನು ಸ್ಟಾರ್ಟ್ ಮಾಡ್ತಾರೆ. ಇಶಾನ್ ಕಿಶನ್ ಅವರು 6 ಹೊಡೆಯ ಬೇಗ ಮುಗಿಸ್ಬೇಕಂತೇಳಿ ಇಶಾನ್ ಕಿಶನ್ ಅವರು ಔಟ್ ಆಗ್ತಾರೆ. ಆಮೇಲೆ ಸೂರ್ಯಕುಮಾರ್ ಯಾದವ್ 50 ಮಾಡ್ಕೊತಾರೆ. 50 ಮಾಡ್ಕೊಂಡಾದ್ಮೇಲೆ ಸೂರ್ಯಕುಮಾರ್ ಯಾದವ್ ಕೇವಲ 37 ಬಾಲಿನಲ್ಲಿ 82 ರನ್ ಹೊಡಿತಾರೆ.
ಅವರು ಕೂಡ 4 ಸಿಕ್ಸು 9 4 ಹೊಡಿತಾರೆ. ಸೂರ್ಯಕುಮಾರ್ ಯಾದವ್ ಅವರು 4 ಸಿಕ್ಸು 9 4 ಹೊಡಿತಾರೆ. ಅದ್ರ ಜೊತೆಗೆ ಇಶಾನ್ ಕಿಶನ್ ಹೋದ್ಮೇಲೆ ಶಿವಮ್ ದುಬೆ ಬಂದ್ರು. ಅವರು ಕೂಡ ಒಳ್ಳೆ ಸ್ಪೀಡ್ ಅಲ್ಲೇ ಬ್ಯಾಟಿಂಗ್ ಆಡ್ತಾರೆ. ಕೇವಲ 18 ಬಾಲಲ್ಲಿ 36 ರನ್ ಹೊಡಿತಾರೆ. ಅವರು ಕೂಡ ಒಳ್ಳೆ ಆಟ ಆಡಿದ್ರು. 3 ಸಿಕ್ಸ್ ಹೊಡಿದ್ರು, 1 4 ಹೊಡಿದ್ರು ಅನ್ಸುತ್ತೆ. ಅದಾದ್ಮೇಲೆ ಟೋಟಲ್ ಆಗಿ 209 ರನ್ ಮಾಡಿದ್ರು. ಕೇವಲ 15.2 3 ವಿಕೆಟ್ ನಷ್ಟಕ್ಕೆ ಈಜಿಯಾಗಿ ಗೆದ್ಕೊಂಡ್ಬಂದ್ರು. 2 ಮ್ಯಾಚ್ ಕೂಡ ಸಖತ್ತಾಗಿ ಆಡಿದ್ರು, ಸಖತ್ತಾಗಿದ್ರು. ನಿಮ್ಗೆ ಯಾಗೆಲ್ಲ ಅನಿಸಿತು ವಿಡಿಯೋದಲ್ಲಿ ಕಾಮೆಂಟ್ ಮಾಡಿ ತಿಳಿಸ್ರಿ. ಇದೇ ರೀತಿ ನನಗೆ ಸಪೋರ್ಟ್ ಮಾಡಿರಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ ಪ್ಲೀಸ್. ಈ ಥರ ನೀವು ನನಗೆ ಸಬ್ಸ್ಕ್ರೈಬ್ ಮಾಡಿದರೆ ನನಗೆ ಇನ್ನೂ ವೀಡಿಯೋ ಮಾಡೋಕ್ಕೆ ಖುಷಿ ಸಿಗುತ್ತೆ. ಒಂದು 4-5 ದಿನದಿಂದ ವೀಡಿಯೋ ಮಾಡಿರಲಿಲ್ಲ, ಆರಾಮಿರಲಿಲ್ಲ. WPL ಕಡೆ ಹೋಗೋದಾದರೆ ಇವತ್ತು ನಿನ್ನೆ ದಿನ ಮ್ಯಾಚ್ ಇರಲಿಲ್ಲ. ಅದರಿಂದ ಇವತ್ತಿಂದ ಮ್ಯಾಚ್ಗಳು ಸ್ಟಾರ್ಟ್ ಆಗ್ತವೆ. ನಾಳೆಯಿಂದ ನಾವು ಮಾತಾಡೋಣ. ಡೈರೆಕ್ಟಾಗಿ ಫೈನಲಲ್ಲಿ ಆಡುವ ಅವಕಾಶ RCB ಟೀಮ್ಗಿದೆ. ಇನ್ನು ಮಿಕ್ಕಿರೋ 2 ಟೀಮು ಯಾರು ಬರ್ತಾರಂತ ನಾವು ಇವತ್ತು ನಾಳೆ 2 ದಿನ ನೋಡೋ ಮುಖಾಂತರದಲ್ಲಿ ನಮಗೆಲ್ಲ ಗೊತ್ತಾಗೋಗುತ್ತೆ. ಅದರಿಂದ ಇವತ್ತು ನಾಳೆ 2 ದಿನ ನೋಡೋಣ, ಗೊತ್ತಾಗುತ್ತೆ ಯಾರು ಫೈನಲ್ಗೆ ಕ್ವಾಲಿಫೈ ಆಗ್ತಾರೆ ಅಂತೇಳಿ. RCB ಟೀಮು ಪಕ್ಕ ಕ್ವಾಲಿಫೈ ಸೆಮಿಫೈನಲ್ ಏನು ಆಡೋ ಅವಶ್ಯಕತೆ ಇಲ್ಲ, ಡೈರೆಕ್ಟಾಗಿ ಫೈನಲ್ ಆಡ್ತಾರಂತ ನಾನು ಹೇಳ್ತೀನಿ. ಇಷ್ಟೇ ಇವತ್ತಿಂದು. ಓಕೆ ಬಾಯ್. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್.